ಮಾತುಗಳ ಮೂಲಕವೇ ಮನಸ್ಸನ್ನ ಗೆದ್ದವರು ಅಪರ್ಣಾ. ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವ ಮೂಲಕ ಕನ್ನಡದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದ ಅಪರ್ಣಾ ವಸ್ತಾರೆ ಕೇವಲ ನಿರೂಪಕಿ ಅಷ್ಟೇ ಆಗಿರಲಿಲ್ಲ, ಬದಲಾಗಿ ಅತ್ಯುತ್ತಮ ಕಲಾವಿದೆಯೂ ಕೂಡ ಆಗಿದ್ದರು. ಮೂಡಲಮನೆ, ಇಂತಿ ನಿಮ್ಮ ಸುಜಾತ ಧಾರಾವಾಹಿಯಲ್ಲಿಯೂ ತಮ್ಮ ಛಾಪು ಮೂಡಿಸಿದರು. ಟಿ. ಎನ್. ಸೀತಾರಾಮ್ ರವರ ಮುಕ್ತ ಧಾರಾವಾಹಿಯ ಶೀಲಾ ದೀಕ್ಷಿತ್ ಪಾತ್ರದಿಂದ ನಟಿಯಾಗಿ ಜನರ ಮನಸ್ಸಿನಲ್ಲಿ ಉಳಿದರು. ಸಿನಿಮಾ, ಧಾರಾವಾಹಿ, ದೂರದರ್ಶನ ನಿರೂಪಣೆ, ಆಕಾಶವಾಣಿ, ವೇದಿಕೆ ಕಾರ್ಯಕ್ರಮ ಹೀಗೆ ಎಲ್ಲೆಡೆಯೂ ಮಿಂಚಿದ್ದ ಅಪರ್ಣಾ ಮಜಾ ಟಾಕೀಸ್ ಮೂಲಕ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಎಂಬ ಖ್ಯಾತಿಯನ್ನು ಗಳಿಸಿದ್ದರು. ಬಾಯಿ ಬಿಟ್ಟರೆ ಸಾಕು ಬರಾಕ್ ಒಬಾಮಾ, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅಂತ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಮೋಡಿ ಮಾಡುವ ಸ್ವೀಟ್ 16 ಕ್ಯಾರೆಕ್ಟರ್ ಹೆಸರು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಪಾತ್ರಕ್ಕೆ ಜೀವ ತುಂಬಿ ವೀಕ್ಷಕರ ಹೊಟ್ಟೆ ಉಣ್ಣಾಗಿಸುವಂತೆ ನಗಿಸುತ್ತಿದ್ದವರು ಅಪರ್ಣಾ. ಇಂಥ ಅಪರ್ಣಾ ಅದೊಂದು ದಿನ ಮಜಾ ಟಾಕೀಸ್ ಕಾರ್ಯಕ್ರಮದಿಂದ ಹೊರ ನಡೆಯಲು ನಿರ್ಧಾರವನ್ನ ಮಾಡಿದ್ದರು. ಆದರೆ ಸೃಜನ್ ಲೋಕೇಶ್ ಮನವೊಲಿಸಿದ್ದರು. ಹೌದು, ನಿಮಗೆ ಗೊತ್ತು, ಇದು ಸೋಷಿಯಲ್ ಮೀಡಿಯಾ ಕಾಲ. ಈ ಕಾಲದಲ್ಲಿ ಅದೆಲ್ಲೋ ಕುಳಿತು ಇನ್ನೆಲ್ಲೋ ಇರುವ ಸಾಧಕರ ಕಾಲೆಳೆಯುವುದು ಅಂದರೆ ಕೆಲವರಿಗೆ ಎಲ್ಲಿಲ್ಲದ ಖುಷಿ. ಅಪರ್ಣಾರವರಿಗೆ ಕೂಡ ಈ ಅನುಭವ ಆಗಿತ್ತು. ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಆಗಿ ಕಾಣಿಸಿಕೊಂಡ ಮೇಲೆ ಅಪರ್ಣಾರವರನ್ನ ಕೂಡ ಒಂದು ವರ್ಗ ಟ್ರೋಲ್ ಮಾಡಿತ್ತು, ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡುತ್ತಿತ್ತು. ಇದೆಲ್ಲದರಿಂದ ಅಪರ್ಣಾ ಅಕ್ಷರಶಃ ನೊಂದು ಬೆಂದು ಹೋಗಿದ್ದರು. ಹೀಗಾಗಿಯೇ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಂದುವರಿಯುವುದರಲ್ಲಿ ಅರ್ಥ ಇಲ್ಲ ಎಂದು ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಗುಡ್ ಬೈ ಹೇಳಲು ಅಪರ್ಣಾ ತೀರ್ಮಾನವನ್ನ ಮಾಡಿದ್ದರು. ಆದರೆ 80 ಜನ ಚೆನ್ನಾಗಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ನಿಮಗೆ ಈ 80 ಜನ ಕಮೆಂಟ್ಸ್ ಮುಖ್ಯವೋ ಅಥವಾ ನೆಗೆಟಿವ್ ಮಾತನಾಡಿರುವ 20 ಜನರ ಅಭಿಪ್ರಾಯ ಮುಖ್ಯವೋ? ವರಲಕ್ಷ್ಮಿ ಕ್ಲಿಕ್ ಆಗುತ್ತಾಳೆ ಎಂಬ ನಂಬಿಕೆ ಇದ್ದರೆ ಇರಿ, ಇಲ್ಲ ಅಂದ್ರೆ ಬೇಡ ಎಂದು ಸೃಜನ್ ಲೋಕೇಶ್ ಅಪರ್ಣಾರವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದರು. ಆನಂತರ ಕಾರ್ಯಕ್ರಮದಲ್ಲಿ ಅಪರ್ಣಾ ಮುಂದುವರೆದರು. ಅಂದಹಾಗೆ ಮಜಾ ಟಾಕೀಸ್ ಕಾರ್ಯಕ್ರಮದ ಅವಕಾಶ ಮೊದಲು ಬಂದಾಗ ಅಪರ್ಣಾ ತುಂಬ ಹಿಂಜರಿತದಿಂದಲೇ ಮಾಡಲು ಒಪ್ಪಿಕೊಂಡಿದ್ದರು. ಸೃಜನ್ ಲೋಕೇಶ್ ಒತ್ತಾಸೆಗೆ ಮಣಿದು ವರಲಕ್ಷ್ಮಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದರು. ಇನ್ನು ವರಲಕ್ಷ್ಮಿ ಪಾತ್ರ ಜನಮನ ಗೆದ್ದ ನಂತರ ಚಿತ್ರರಂಗದಿಂದ ಅನೇಕ ಅವಕಾಶಗಳು ಅಪರ್ಣಾ ಅವರನ್ನ ಹುಡುಕಿಕೊಂಡು ಹೋಗಿದ್ದವು. ಕಾಮಿಡಿ ಸಿನಿಮಾಗಳಲ್ಲಿ ಅಭಿನಯಿಸುವ ಚಾನ್ಸ್ ಅಪರ್ಣಾಗೆ ಸಿಕ್ಕಿತ್ತು. ಆದರೆ ಅದನ್ನ ಅಪರ್ಣಾ ಒಪ್ಪಿಕೊಳ್ಳಲಿಲ್ಲ, ಬದಲಿಗೆ ರಿಜೆಕ್ಟ್ ಮಾಡಿದ್ದರು. ಜನರನ್ನ ನಗಿಸುವುದು ಸುಲಭವಲ್ಲ, ಅದು ತುಂಬ ಕಷ್ಟದ ಕೆಲಸ. ನಾನು ಕಾಮಿಡಿಯನ್ ಅಲ್ಲ, ಆದ್ದರಿಂದ ನಾನು ಕಾಮಿಡಿ ಸಿನಿಮಾಗಳನ್ನು ಒಪ್ಪಿಕೊಳ್ಳಲಿಲ್ಲ ಎಂದು ಸಂದರ್ಶನವೊಂದರಲ್ಲಿ ಹಿಂದೆ ಹೇಳಿದ್ದರು ಅಪರ್ಣಾ.